ನಮ್ಮ ದೇಹ ಎಷ್ಟು ತೂಕ ಇರಬೇಕು? 60ರಿಂದ 65 ಕೆಜಿ. ಹೆಂಗಸಾಯ್ತು ಅಂತಂದ್ರೆ 55ರಿಂದ 60 ಕೆಜಿ. ಈಗ ನಾನು 5 ಅಡಿ ಉದ್ದ ಇದ್ದೇನೆ, ನಡೆದು 60 ಕೆಜಿ ಇರಬೇಕು. 40-50 ಮುಟ್ಟಿದಾಗೇನೆ 30% ಜನರ ತೂಕ ಜಾಸ್ತಿ ಆಗ್ಬಿಡುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳು 30-35 ಆದ್ಮೇಲೆ ಒಂದು ಮಗು ಆಯ್ತು, 2 ಮಗು ಆಯ್ತು, ಡೆಪುಟ್ ಆನ್ ವೆಯ್ಟ್. ಇವತ್ತು ಬೆಂಗಳೂರಿನಲ್ಲಿರುವಷ್ಟು ಫುಡ್ ಜಾಯಿಂಟ್ಸ್, ಫುಡ್ ಅಂಗಡಿಗಳು ಬಹುಶಃ ದೇಶಗಳನ್ನೆಲ್ಲೂ ಇಲ್ಲ. ಜನ ತಿನ್ನಕ್ಕೆ ಹುಟ್ಟಿದ್ದಾರೆ. ನೀವು 5 ಗಂಟೆಗೆ ಹೋಗಿ ತಿಂತಾ ಇರ್ತಾರೆ ಬೆಳಿಗ್ಗೆ 5 ಗಂಟೆ. ಹಾಗೆ ಮದುವೆ ಮನೆಗೆ ಹೋಗಿ ಒಂದು 20 ಸ್ವೀಟು 25 ವ್ಯಂಜನಗಳನ್ನ ತಂದು ಬಿಡಿಸ್ತಾರೆ. ತಿನ್ನಿ ಸರ್. ಪುರುಷ ಆಯ್ತು ಅಂತಂದ್ರೆ 70-75ಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಓವರ್ ವೆಯ್ಟ್. ಸ್ತ್ರೀ 65-70ಕ್ಕಿಂತ ಜಾಸ್ತಿ ಓವರ್ ವೆಯ್ಟ್. ಪ್ರತಿಯೊಂದು ಮನೆಯಲ್ಲಿ ವೇಯಿಂಗ್ ಮೆಷಿನ್ ಇರಬೇಕು. ನಮಸ್ಕಾರ, ನಾನು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅಂತ. ಸಮಾಧಾನ ಕೌನ್ಸಿಲ್ ಸೆಂಟರ್ನಲ್ಲಿ ಉಚಿತವಾಗಿ ನಾವು ಮಾನಸಿಕ ಸಮಸ್ಯೆಗಳಿಗೆ, ನರ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ, ಕೌನ್ಸಿಲಿಂಗ್ ಮಾಡ್ತೇವೆ. ನಾನು ಸುಮಾರು 35 ವರ್ಷ ನಿಮ್ಮಾನ್ಸಲ್ಲಿ ಪ್ರೊಫೆಸರ್ ಆಗಿ ವೈದ್ಯನ ಕೆಲಸ ಮಾಡಿದ್ದೇನೆ. ಇವತ್ತು ದೇಹದ ತೂಕದ ಬಗ್ಗೆ ಮಾತಾಡೋಣ. ನಮ್ಮ ದೇಹ ಎಷ್ಟು ತೂಕ ಇರಬೇಕು? ಆಗ ತಾನೇ ಹುಟ್ಟಿದ ಮಗುವಿನ ತೂಕ 3 ಕೆಜಿ ಇರುತ್ತೆ, 2.5 ಕೆಜಿ ಇರುತ್ತೆ. 20-25 ವಯಸ್ಸು ಆಗಿದಾಗೇ ನಮ್ಮ ತೂಕ ಗರಿಷ್ಠ ಮಟ್ಟಕ್ಕೆ ಬರ್ತದೆ. ಯಾಕಂದರೆ ದೇಹದ ಬೆಳವಣಿಗೆ, ಮೂಳೆಗಳ ಬೆಳವಣಿಗೆ, ಸ್ನಾಯುಗಳ ಬೆಳವಣಿಗೆ, ಎಲ್ಲ ಅಂಗಗಳ ಬೆಳವಣಿಗೆ ಮೊದಲ 25 ವರ್ಷ. ಆ 25 ವರ್ಷದಲ್ಲಿ ಗಂಡಸಾಯಿತು ಅಂತಂದರೆ 60ರಿಂದ 65 ಕೆಜಿ, ಹೆಂಗಸಾಯಿತು ಅಂತಂದರೆ 55ರಿಂದ 60 ಕೆಜಿ. ಒಂದು ಅಂಗಲಕ್ಕೆ 1 ಕೆಜಿ. ಈಗ ನಾನು 5 ಅಡಿ ಉದ್ದ ಇದ್ದೇನೆ, ನಡೆದು 60 ಕೆಜಿ ಇರಬೇಕು. 6 ಅಡಿ ಉದ್ದ ಇದ್ದೇನೆ, 72 ಕೆಜಿ ಇರಬೇಕು. ಆದರೆ ನಮ್ಮ ದೇಶದಲ್ಲಿ ಪ್ರಸಕ್ತ ಕಾಲದಲ್ಲಿ ಈಗ ಬಹುಶಃ 25 ಮುಟ್ಟಿದಾಗೇ ಅಥವಾ 40-50 ಮುಟ್ಟಿದಾಗೇ 30% ಜನರ ತೂಕ ಜಾಸ್ತಿ ಆಗಿಬಿಡುತ್ತೆ. ಓವರ್ ವೆಯ್ಟ್, ಬೊಜ್ಜು, ಒಬಿಸಿಟಿ ಅಂತ ಕರೀತೇವೆ. ಅದರಲ್ಲೂ ಹೆಣ್ಣು ಮಕ್ಕಳು 30-35 ಆದಮೇಲೆ ಒಂದು ಮಗು ಆಯಿತು, 2 ಮಗು ಆಯಿತು, ಡೆಪುಟ್ ಆನ್ ವೆಯ್ಟ್. ಅಥವಾ ನಗರಗಳಲ್ಲಿ ಕೂತು ಕೆಲಸ ಮಾಡ್ತಕ್ಕಂಥ ಜನ ತಿಂತಾರೆ, ಕೆಲಸ ಮಾಡ್ತಾರೆ, ಓಡಾಡೋದಿಲ್ಲ, ಯಾವುದೇ ದೈಹಿಕ ಚಲನೆ ಇಲ್ಲ. ಜೊತೆಗೆ ಹೈ ಕ್ಯಾಲರಿ ಫುಡ್ಡು, ಹೈದರಾಬಾದ್ ದಮ್ ಬಿರಿಯಾನಿ, ಪಲಾವ್ಗಳು, ಪಿಜ್ಜಾಗಳು, ಸ್ವೀಟ್ಗಳು, ಆಲ್ಕೋಹಾಲು, ಅಗತ್ಯಕ್ಕಿಂತ ಹೆಚ್ಚಿನ ಆಹಾರವನ್ನು ಚೆನ್ನಾಗಿದೆ ಸರ್, ಊಟ ಆಯಿತು, ಈ ಹೋಟೆಲ್ಲಿ ಬೋಂಡಾ ಸಾಂಬಾರು ಚೆನ್ನಾಗಿ ನಡೀತೀವಿ ನೋಡೋಣ, ರಾಮೇಶ್ವರ ಕೆಫೆಗೆ ಹೋಗಿ ಮಸಾಲೆ ದೋಸೆ ತಿನ್ನೋಣ ಬಾ. ಸೊ ಈ ರೀತಿ ಇವತ್ತು ಬೆಂಗಳೂರಿನಲ್ಲಿರುವಷ್ಟು ಫುಡ್ ಜಾಯಿಂಟ್ಸು, ಫುಡ್ ಅಂಗಡಿಗಳು ಬಹುಶಃ ದೇಶಗಳನ್ನೆಲ್ಲೂ ಇಲ್ಲ. ಮತ್ತು ಇಲ್ಲಿ 25-30 ದೇಶಗಳ ತಿಂಡಿ ತೀರ್ಥಗಳು ಇಲ್ಲಿ ಸಿಗುತ್ತೆ. ಜನ ತಿನ್ನಕ್ಕೆ ಹುಟ್ಟಿದ್ದಾರೆ. ನೀವು 5 ಗಂಟೆಗೆ ಹೋಗಿ ತಿಂತಾ ಇರ್ತಾರೆ ಬೆಳಿಗ್ಗೆ 5 ಗಂಟೆ, ರಾತ್ರಿ 12 ಗಂಟೆಗೆ ಹೋಗಿ ತಿಂತಾನೆ ಇರ್ತಾರೆ. ಹಾಗೆ ಫುಟ್ಬಾತ್ ಅಂಗಡಿಗಳು 5 ಗಂಟೆ 6 ಗಂಟೆ ಬಂದುಬಿಟ್ಟು ರಾತ್ರಿ 12 ಗಂಟೆ 1 ಗಂಟೆಗೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಹೊಟ್ಟೆಪಾಡು. ಹಾಗೆ ಮದುವೆ ಮನೆಗೆ ಹೋಗಿ ಒಂದು 20 ಸ್ವೀಟು 25 ವ್ಯಂಜನಗಳನ್ನ ತಂದು ಬಿಡಿಸ್ತಾರೆ. ತಿನ್ನಿ ಸರ್ ಅಂತ. ಓವರ್ ಈಟಿಂಗ್. ಹಾಗೆ ವ್ಯಾಯಾಮ ಇಲ್ಲ, ಚಟುವಟಿಕೆ ಇಲ್ಲ, ಚಲನೆ ಇಲ್ಲ. ಹಾಗಾಗಿ 30-35% ಜನ ಬೊಜ್ಜು, ಅಧಿಕ ತೂಕಕ್ಕೆ ಒಳಗಾಗ್ತಾರೆ. ಪುರುಷ ಆಯಿತು ಅಂತಂದರೆ 70-75ಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಓವರ್ ವೆಯ್ಟು. ಸ್ತ್ರೀ 65-70ಕ್ಕಿಂತ ಜಾಸ್ತಿ ಓವರ್ ವೆಯ್ಟ್. ಹಾಗೆ ಬಾಡಿ ಮಾಸ್ ಇಂಡೆಕ್ಸು, ಅದನ್ನು ಹೈಟು ವೆಯ್ಟನ್ನು ನೋಡಿ ಹೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಈಗ ಮಕ್ಕಳಲ್ಲೂ ಒಬೆಸಿಟಿ. ಯಾಕೆ ಚಾಕ್ಲೇಟ್ ತಿಂತಾರೆ, ಸ್ವೀಟ್ ತಿಂತಾರೆ, ಮತ್ತೊಂದು ತಿಂತಾರೆ, ಆಟ ಆಡೋಗಿಲ್ಲ, ಬರೀ ಮೊಬೈಲ್ ನೋಡ್ತಾ ಕೂತಿರ್ತಾರೆ ಗಂಟೆಗಟ್ಟಲೆ. ಈಗ ಮಕ್ಕಳಲ್ಲೂ ಕೂಡ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ ಆಲ್ ಓವರ್ ದಿ ವರ್ಲ್ಡ್. ನಮ್ಮ ದೇಶದಲ್ಲೂ ಕೂಡ. ಆಮೇಲೆ 80% ಜನ ಓವರ್ ವೆಯ್ಟ್, 80% ಓವರ್ ವೆಯ್ಟ್, ಮಕ್ಕಳಿಂದ ಹಿಡಿದು ಇಳಿ ವಯಸ್ಸು ತನಕ 120-150 ಕೆಜಿ ತೂಗ್ತಾರೆ ಎಲ್ಲ. ಸೊ ಅದರಿಂದ ಬಾಡಿ ವೆಯ್ಟ್ ಭಾಳ ಮುಖ್ಯ ರೀ. ಯಾಕೆಂದರೆ ನೀವು ಎಷ್ಟು ನಿಮಗೆ ಶಕ್ತಿ ಬೇಕೋ ಅಷ್ಟು ಆಹಾರ ತಿನ್ನಿ. ನೀವು ಶಕ್ತಿ ಉಪಯೋಗಿಸೋದಿಲ್ಲ, ಎನರ್ಜಿ ಉಪಯೋಗಿಸೋದಿಲ್ಲ, ಆಹಾರ ಹೆಚ್ಚಿಗೆ ತಿಂದರೆ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಅದು ನೇರವಾಗಿ ಫ್ಯಾಟೇ ತಿಂದರೆ ಫ್ಯಾಟ್ ಸೇರಿಕೊಳ್ಳುತ್ತೆ, ಡೆಪಾಸಿಟ್ ಆಗಿಬಿಡುತ್ತೆ, ಫಿಕ್ಸೆಡ್ ಡೆಪಾಸಿಟ್, ಅದು ಖರ್ಚಾಗಲ್ಲ. ಸೊ ಅದರಿಂದ ಪ್ರತಿಯೊಂದು ಮನೆಯಲ್ಲಿ ವೇಯಿಂಗ್ ಮೆಷಿನ್ ಇರಬೇಕು. ಮನೆಯ ಪ್ರತಿಯೊಬ್ಬ ಆಗತಾನೆ ಹೊತ್ತಿನ ಮಗುವಿನಿಂದ ಹಿಡಿದು ಇಳಿ ವಯಸ್ಸಿನವರೆಗೂ 30 ತಿಂಗಳಿಗೊಮ್ಮೆ ತೂಕ ಮಾಡಿ ಒಂದು ಪುಸ್ತಕ ಬರ್ಕೊಳ್ಳಿ. ಮತ್ತು ಬೆಳೆಯೋ ಮಕ್ಕಳ ತೂಕ ಎಷ್ಟಿರಬೇಕು ಡಾಕ್ಟ್ರನ್ನ ಕೇಳಿ. 10 ವರ್ಷದ ಮಗು ತೂಕ ಎಷ್ಟಿರಬೇಕು, 15 ವರ್ಷದ ಮಗು ತೂಕ ಎಷ್ಟಿರಬೇಕು, 20 ವರ್ಷ ಯುವತಿಗೆ ತೂಕ ಎಷ್ಟಿರಬೇಕು, ಡಾಕ್ಟ್ರ್ ಹೇಳ್ತಾರೆ. ಹಾಗೆ 25 ಆದಮೇಲೆ ನಿಮ್ಮ ತೂಕ ಕಮ್ಮಿನೂ ಆಗಬಾರ್ದು, ಜಾಸ್ತಿನೂ ಆಗಬಾರ್ದು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.